ನಮಸ್ತೆ ಬಂಧುಗಳೇ, ಪ್ರರೂಪ್ ಸವಿರುಚಿಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾದ ಅನಾನಸ್ ಗೊಜ್ಜು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡುವ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಬಿಸಿ ಆದ ಮೇಲೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಚಿಟಿಕೆ ಆಗುವಷ್ಟು ಮೆಂತೆ ಸೇರಿಸುವ. 2 ಸ್ಪೂನ್ ಕೊತ್ತಂಬರಿ ಸೇರಿಸಿದ್ದೇನೆ. ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸು ಒಂದು 5-6 ಸೇರಿಸಿದ್ದೇನೆ ನಾನಿಲ್ಲಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸಿ. ಸ್ವಲ್ಪ ನಾನಿಲ್ಲಿ ಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಕಾಳು ಮೆಣಸು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಮತ್ತು ಲಾಸ್ಟಿಗೆ ನಾನು ಸ್ವಲ್ಪ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡುವ. ಇದನ್ನು ನಾವು ಘಮ ಬರುವ ತನಕ ಫ್ರೈ ಮಾಡುವ. ಇದೀಗ ರೆಡಿಯಾಗಿದೆ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡುವ. ಇದೇ ಸಮಯಕ್ಕೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೇನೆ. ಇಲ್ಲಿ ನಾವು ಹಸಿ ನೆಲಗಡಲೆ ತಗೊಂಡಿದ್ದೇವೆ, ಅದನ್ನು ಚೆನ್ನಾಗಿ ಫ್ರೈ ಮಾಡುವ. ಈಗ ನೆಲಗಡಲೆ ಸ್ವಲ್ಪ ಫ್ರೈ ಆಗಿದೆ. ಇದೇ ಸಮಯಕ್ಕೆ ನಾನಿಲ್ಲಿ ಸಾಸಿವೆ ಸೇರಿಸ್ತಾ ಇದ್ದೇನೆ. ಹಾಗೆ ಬೇವಿನ ಎಲೆ ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡುವ. ಇದೇ ಸಮಯಕ್ಕೆ ನಾನು ಕಟ್ ಮಾಡಿಟ್ಟ ಅನಾನಸನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ. ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಟೇಸ್ಟ್ ಚೆನ್ನಾಗಾಗುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಸೇರಿಸುವ. ಮೊದಲೇ ನಾನು ಹುಳಿ ನೀರು ಮಾಡಿ ಇಟ್ಟಿದ್ದೇನೆ. ಆ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದೀಗ ಸ್ವಲ್ಪ ಬೇಯಲಿ. ಇದನ್ನು ಇಲ್ಲಿ ಮುಚ್ಚಿಡುವ. ಈಗ ಒಂದು ಮಿಕ್ಸಿ ಜಾರಿಗೆ ಆವಾಗಲೇ ನಾವು ಫ್ರೈ ಮಾಡಿಟ್ಟ ಎಲ್ಲ ಸಾಮಗ್ರಿಗಳನ್ನು ಹಾಕುವ. ಹಾಗೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ. ಇದನ್ನೆಲ್ಲ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡುವ. ಈ ಹದಕ್ಕೆ ಬಂದರೆ ಪೇಸ್ಟ್ ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡ್ಬೋದು ಅನಾನಸ್ ಬೆಂದಿದೆಯೇ. ಇದೇ ಸಮಯಕ್ಕೆ ನಾವು ಪೇಸ್ಟ್ ಮಾಡಿಟ್ಟದನ್ನು ಇದಕ್ಕೆ ಸೇರಿಸುವ. ಹಾಗೆ ಸ್ವಲ್ಪ ನೀರು ಕೂಡ ಸೇರಿಸ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾವು ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸುವ. ಇದು ಚೆನ್ನಾಗಿ ಬೇಯಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಎಷ್ಟು ಸಿಹಿ ಬೇಕೋ ನೀವು ಅಷ್ಟು ಬೆಲ್ಲ ಸೇರಿಸಿ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಸೇರಿಸಿದೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ. ಇದೇ ಸಮಯಕ್ಕೆ ಉಪ್ಪು ಸಿಹಿ ಕೂಡ ಟೇಸ್ಟ್ ಮಾಡಿ ಹಾಕ್ಕೊಳ್ಬೋದು ನೀವು. ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ. ನೀವು ಮದುವೆ ಫಂಕ್ಷನಲ್ಲಿ ನೋಡ್ತೀರಲ್ಲ ಹಾಗೆ ಬಂದಿದೆ. ಇದು ಕೂಡ ಟೇಸ್ಟ್ ಕೂಡ ಅದೇ ರೀತಿ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಇದೀಗ ರೆಡಿಯಾಗಿದೆ. ಇದು ವೈಟ್ ರೈಸ್ಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದನ್ನು ಸೈಡ್ ಡಿಶ್ ಕೂಡ ಆಗಿ ನೀವು ಉಪಯೋಗ ಮಾಡ್ಬೋದು. ಇಷ್ಟೋ ತನಕ ನನಗೆ ಸಮಯ ಕೊಟ್ಟು ವೀಡಿಯೋಸ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ.
ಥ್ಯಾಂಕ್ ಯು, ಬಾಯ್.